ಅಂಜಲ್ ಮೀನು. ಹೌದು ಬೋಟ್ ಹೋಗ್ತುಂಟು. ಬೋಟ್ ಬರ್ತಾ ಇದೆ. ದೊಡ್ಡ ಏಡಿ ಅದು. ಓಕೆ. ಇದು ಸಣ್ಣ ಬಂಗಡೆ ಮೀನು. ಬಂಗಡೆ ಮೀನು. ಇದು ಮಲ್ಪೆ ಬಂದರು, ಮೀನುಗಾರಿಕೆ ಬಂದರು. ಸುಮಾರು 30,000 ಜನ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಉಡುಪಿ ಕೊಚ್ಚಿನ್ ಶಿಪ್ಪಿಂಗ್ ಯಾರ್ಡ್ ರೆಡಿ ಆಗ್ತದೆ. ದೊಡ್ಡ ಶಿಪ್ ಆಗ್ತಾ ಉಂಟು ಇಲ್ಲಿ. ಓ, ನೈಟ್ ಟೈಮ್ ಕೂಡ ಓಪನ್ ಮೀನ್ ಮಾಡ್ತಾ ಮಾಡಿರ್ತಾರೆ. ಇದ್ದಾರೆ ನೋಡಿ, ಎಲ್ಲ ಮೀನ್ ಮಾಡ್ತಾ ಇದ್ದಾರೆ ಲೇಡೀಸ್ ಎಲ್ಲ. ಸ್ವಲ್ಪ ಮುಳ್ಳು ಇದ್ರಲ್ಲಿ ಜಾಸ್ತಿ, ಅದಕ್ಕೆ ಯಾರು ತಗೊಳ್ಳುವುದು ಕಡಿಮೆ. ಒಯ್ 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 ಇಲ್ಲಿ ಬನ್ನಿ ನಮ್ದು ತಕೊಳ್ಳಿ ಅಂತ. ಇದು ಬಂದರ ಒಳಗಡೆ ಹೋಗ್ತಾ ಉಂಟು ಈಗ. ಓಕೆ. ಬಂದರ ಒಳಗಡೆ ಇದು ಬಂದರ ಎಂಟ್ರೆನ್ಸ್ ಇದೆ. ಉಳಿದ ಮೀನನ್ನು ಫ್ರೀಜರ್ ಅಲ್ಲಿ ಇರ್ತಾರೆ. ಈಗ ಫ್ರಿಜ್ ಐಸ್ ಹಾಕಿ ಇರ್ತಾರೆ. ಆಮೇಲೆ ನಾಳೆಗೆ ಸಹ ಸ್ವಲ್ಪ ಕಮ್ಮಿ ರೇಟ್ಲಿ ಅದೇ ರೇಟ್ ಕಮ್ಮಿಯಲ್ಲಿ ಕೊಡ್ತಾರೆ ಅವರು ಸ್ವಲ್ಪ. ಈ ಬೋಟ್ಗಳು ಸುಮಾರು ಇವತ್ತಿಗೆ 10 ದಿನ ನೀರಲ್ಲಿ ಇರ್ತದೆ. ಅಲ್ಲಿ ಫಿಶಿಂಗ್ ಮಾಡ್ಕೊಂಡು ಈಗ ಬಂದಿದೆ ಸುಮಾರು. ಈಗ ಸಹ ಎಲ್ಲ ಬೋಟಲ್ಲಿ ಸಹ ಫಿಶಿಂಗ್ ಕಮ್ಮಿ ಇದೆ ನೋಡಿ, ಎಲ್ಲ ಎದ್ದು ನಿಂತಿದೆ. ಮಲ್ಪೆ ಸಿಟಿ ಚೆನ್ನಾಗಿದೆ. ಮಲ್ಪೆ ಸಿಟಿ ಇದು ಬಂದರ ಒಳಗಡೆ ಹೋಗ್ತಾ ಉಂಟು ಈಗ. ಓಕೆ. ಬಂದರ ಒಳಗಡೆ ಇದು ಬಂದರ ಎಂಟ್ರೆನ್ಸ್ ಇದೆ. ನೈಟ್ ಟೈಮ್ ರಾತ್ರಿ ಟೈಮ್ ಕೆಲಸ ಆಗುತ್ತಾ ಇಲ್ಲಿ? ನೈಟ್ ಟೈಮ್ ಅಲ್ಲಿ ಇರ್ತಾರೆ ಈಗ. ಸ್ಟಾರ್ಟಿಂಗ್ ನೋಡಿ, ಜನಗಳು ರೆಸ್ಪಾಂಡ್ ಕೊಡುದಿಲ್ಲ. ಆಂಬುಲೆನ್ಸ್ ಅಂತ ಗೊತ್ತಿಲ್ಲ ಅವರಿಗೆ. ನೀವು ಇದು ಬಂದರ್ನ ಪ್ರಮುಖ ಕೇಂದ್ರ. ಇದು ಮಲ್ಪೆ ಬಂದರು, ಮೀನುಗಾರಿಕೆ ಬಂದರು. ಸುಮಾರು 30,000 ಜನ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಡೈಲಿ 30,000. ಈ ಸಲ ಫಿಶಿಂಗ್ ಸ್ವಲ್ಪ ಇಲ್ಲ, ಬೋಟ್ಗಳ ಮೀನಿನ ಅಭಾವ ಕಮ್ಮಿ ಇದೆ. ಅದರಿಂದ ಎಲ್ಲ ಮತ್ಸ್ಯ ಕಮ್ಮಿ ಇರ್ಲಿಕ್ಕೆ ಹೋಗಿ ಎಲ್ರಿಗೂ ಸಹ ಹೊಡೆತ ಬಿದ್ದಿದೆ. ಇದು ಮೀನುಗಾರಿಕೆ ಬಂದರು. ಖಾಲಿ ಇದೆ ಇವಾಗ. ಅಂದ್ರೆ ಬೆಳಗಿನ ಟೈಮ್ ಮಾತ್ರನಾ? ಬೆಳಗಿನ ಜಾವ ಬೆಳಗಿನ ಫುಲ್ ಆಗ್ತದೆ ಇದೆಲ್ಲ. ಹಾಗಾದ್ರೆ ನಾವು ಬೆಳಗ್ಗೆ ನೋಡ್ಬೋದು ಖಂಡಿತವಾಗಿ. ಇವಾಗ ನೈಟ್ ಟೈಮ್ ಹೇಗೆ ಕಾಣಿಸುತ್ತೆ ಅಂತ ನಾವು ನೋಡ್ತಾ ಇದೀವಿ. ಅಲ್ಲಿ ಒಳಗಡೆ ಎಲ್ಲ ಹೋಗಿ ಬರ್ಬೋದಾ? ಗಾಡಿ ಎಲ್ಲ ಇದೆಯಾ? ಇದೆ. ಓಕೆ. ಯಾಕಂದ್ರೆ ನಾನು ಆಂಬುಲೆನ್ಸ್ ಬಂದ್ರೆ ಒಂದ್ರಾಗಲೇ ಎಲ್ಲ ಜನ ಕೂಡ್ತಾರೆ ಇಲ್ಲಿ ಏನೋ ಆಗಿದೆ ಅಂತ. ಇಲ್ಲಿನ ಅಗ್ನಿಶಾಮಕ ದಳ, ಯಾಕೆಂದ್ರೆ ಇಲ್ಲಿ ಏನೋ ತೊಂದರೆ ಆದ್ರಪ್ಪ ಬರ್ತಾರೆ ಅವರು. ಹಾಗೆ ಕರಾವಳಿ ಪಡೆನೂ ಇದೆ ಇಲ್ಲಿ. ದೊಡ್ಡ ದೊಡ್ಡ ಶಿಪ್ ಆಗುವ ಟಗ್ಮಾ ಶಿಪ್ ಆರ್ಡರ್ ಉಂಟು ಇಲ್ಲಿ ರೆಡಿ ಆಗ್ತದೆ ಬೋಟ್ ಎಲ್ಲ. ಬೋಟ್ ರೆಡಿ ಆಗೋದು ನಾವು ನೋಡಬಹುದು. ಬೋಟ್ ರೆಡಿ ಅಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಶಿಪ್. ಯಾಕಂದ್ರೆ ಈ ಸಲ 2 ನಮ್ಮ ಯುದ್ಧ ನೌಕೆಗಳನ್ನು ರೆಡಿ ಮಾಡಿದ್ದು ಇಲ್ಲಿ. ಅದ್ರ ಹೆಸರು ಒಂದು ಮುಲ್ಕಿ ಇಲ್ಲಿ 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 ಆಗುದು ಇಲ್ಲಿ. ಇದು ಇಲ್ಲಿ ಟಗ್ಮಾ ಶಿಪ್ ಆರ್ಡರ್ ಅಂತ ನೋಡಿ. ನಮ್ಮ ದೇಶಕ್ಕೆ ಸಹ 2 ಇಲ್ಲಿಂದ ಯುದ್ಧ ನೌಕೆಗಳು ಇಲ್ಲಿಂದ ಹೋಗಿದೆ ನೋಡಿದೆ. ಉಡುಪಿ ಕೊಚ್ಚಿನ್ ಶಿಪ್ಪಿಂಗ್ ಯಾರ್ಡ್. ನಾವು ಒಂದು ಆಂಬುಲೆನ್ಸ್ ಇಲ್ಲಿ ಸಹ ಇಟ್ಟಿದೆ ನಮ್ದು ಒಳಗಡೆ ಸೇಫ್ಟಿಗೋಸ್ಕರ. ಇದೆಲ್ಲ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಅಂತ. ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋ ದಾರಿ ಅದು. ಸೈಂಟ್ ಮೇರಿಸ್ ಐಲ್ಯಾಂಡ್ ಬೋಟಿಂಗ್ ಸೀ ವಾಕ್ ವೇ. ಕಡಲ ತೀರದಲ್ಲಿ ಮೈನ್ ಕಸುಬು ಅಂತ ಹೇಳಿದ್ರೆ ಮೀನುಗಾರಿಕೆ. ಇದು ಸೈಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ತದೆ. ಇಲ್ಲಿಂದ ಎಲ್ಲ ಐಲ್ಯಾಂಡ್ಗೆ ಹೋಗೋರು ಈ ಕಡೆಯಿಂದ ಬರ್ತಾರೆ. ಕೆಲವರು ಮಲ್ಪೆ ಬೀಚ್ ಇಂದ ಬರ್ತಾರೆ. ಸೈಂಟ್ ಮೇರಿಸ್ ಐಲ್ಯಾಂಡ್ ಇದು ಬೀಚ್ ನ ಕಡಪ ನೋಡಿ. ಅಲ್ಲಿಂದ ಅಲ್ಲಿ ತನ ಫುಲ್ ಸಿಯಾಕ್ ಅಂದ್ರೆ ಅಲ್ಲಿ ನಾವು ವಾಕಿಂಗ್ ಮಾಡ್ಲಿಕ್ಕೆ ಹೋಗ್ಬೋದು. ಇಲ್ಲಿಂದ ಅಲ್ಲಿ ಲೈಟ್ ತೋರ್ತಾ ಉಂಟಲ್ಲ, ಅಲ್ಲಿ ತನಕ ಸಹ ವಾಕ್ ಮಾಡ್ಬೋದು. ಪ್ರಕೃತಿಯನ್ನ ಸವಿಬಹುದು ಸಮುದ್ರ ಬೀಚ್. ಇಲ್ಲೆಲ್ಲ ಫುಲ್ ಎಲ್ಲ ಕತ್ಲಾಗಿದಲ್ಲ. ಇದು ನೋಡಿ, ಇಲ್ಲಿ ಶಿಪ್ಪಿಂಗ್ ದೊಡ್ಡ ಬೋಟ್ ಎಲ್ಲ ಆಗ್ತಾ ಉಂಟು ಇಲ್ಲಿ ಆ ಕಡೆಯಿಂದ. ಅದು ಟಗ್ಮಾ ಶಿಪ್ ಬೋರ್ಡ್ ಅಂತ. ಇಲ್ಲಿ ಬೋಟ್ ರೆಡಿ ಆಗ್ತದೆ, ದೊಡ್ಡ ಶಿಪ್ ಆಗ್ತಾ ಉಂಟು. ಒಂದು ರೆಡಿ ಆಗ್ತಾ ಉಂಟು ಒಳಗಡೆ. ಅಂದ್ರೆ ಕತ್ಲಲ್ಲೂ ಕೂಡ ನಿಮ್ಮ ಮಲ್ಪೆ ಸಕ್ಕ ಸುಂದರವಾಗಿ ಕಾಣಿಸ್ತಾ ಇದೆ. ಖಂಡಿತವಾಗಿ. ನಾವಂತೂ ಇವತ್ತು ಆಂಬುಲೆನ್ಸ್ ಅಲ್ಲೇ ನೈಟ್ ರೌಂಡ್ ಮಾಡ್ತಾ ಇದೀವಿ. ಮಲ್ಪೆ ಹೇಗಿದೆ ಏನು ಅಂತ ಎಲ್ಲ ಹೇಳಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ವಿ. ಪ್ಲಾನ್ ಎಲ್ಲ ಸಡನ್ ಆಗಿ. ಯಾಕೆಂದ್ರೆ ಕಾಲ್ ಬರ್ತಲ್ಲ ನೋಡಿ, ಆ ಹೆಣ್ಣು ಹುಡುಗಿಗೆ ನಮ್ಮವ್ರಿಗೆ ಫೋನ್ ಮಾಡ್ತಾರೆ. ಎಲ್ಲಾದ್ರೂ ಸಹ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ. ಆದ್ರೆ ಇಲ್ಲಿ ಅವರು ನಾಗರಿಕರು ಈಶ್ವರ್ ಮಲ್ಪೆಗೆ ಫೋನ್ ಮಾಡ್ತಾರೆ. ಇಲ್ಲೇನು ತೊಂದರೆ ಆಗಿದೆ, ಈಗ ಆಗಿದೆ ಅಂತ ಹೇಳಿ. ಈಗ ನಾನು ಬಂದು ಸಾಲ್ವ್ ಮಾಡಿಬಿಟ್ಟೆ. ಅದೇ ಬೇರೆಯವರಾದ್ರೆ ತೊಂದರೆ ಆಗ್ತದೆ. ಈಗ ಆ ಹುಡುಗಿನೀಗ ಒಂದು ಸಖಿ ಸೆಂಟ್ರಿಗೆ ಹಾಕ್ಬೇಕು, ಇಲ್ಲಾದ್ರೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ಅದರಿಂದ ನೋಡಿ ಎಷ್ಟು ಹೆಣ್ಮಕ್ಳೆಲ್ಲ ಅವ್ರ ಹಿಂದೆ ಇದ್ರು ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಬಂದಿದ್ದಂತ ಹೇಳಿ. ಅಂದ್ರೆ ಅಬ್ಸರ್ವ್ ಮಾಡ್ತಿರ್ತಾರೆ ಇಲ್ಲಿ ಜನನು. ಯಾರಾದ್ರೂ ಹೌದೌದೌದೌದು ಪ್ರವಾಸಿಗರು ಬಂತು ಅಂತ ಹೇಳಿದ್ರೆ ಹೌದು ಅಬ್ಸರ್ವ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಸೂಸೈಡ್ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಬರೋದೇ ಇಲ್ಲಿ ಸಮುದ್ರ ಬದಿಗೆ. ನಾವು ಇವಾಗ ಹೊರಗಡೆ ಎಂಟ್ರಿ ಆಗ್ತಾ ಇದೀವಿ. ಈಗ ಬಂದರ ಒಳಗಡೆ ಇದ್ದು ನಾವು ಬರ್ತಾ ಇದ್ದೇವೆ. ಎಲ್ಲ ಬೋಟ್ ಎಲ್ಲ ಫಿಶಿಂಗ್ ಎಲ್ಲ ಕಮ್ಮಿ ಇದೆ. ಎಲ್ಲ ಬೋಟಿಗೆ ಸಹ ಮತ್ಸ್ಯ ಅಭಾವ ಉಂಟು. ಅದರಿಂದ ಬೋಟ್ ಎಲ್ಲ ಕಟ್ಕೊಂಡಿದ್ದಾರೆ. ಇಲ್ಲೆಲ್ಲ ಬೋಟ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಂದ್ರೆ ಬೇಸಿಗೆ ಸಮಯದಲ್ಲಿ ಏನು ಮೀನು ಕಡಿಮೆ ನೋಡಿ. ನೀವು ಈ ಗಾಡಿಯಲ್ಲಿ ಕೂತಿದ್ರಿ, ಎಷ್ಟು ಸಲ ಬಂದಾಯ್ತು ಈ ಗಾಡಿ ನೋಡಿ. ಹಳೆ ಗಾಡಿ ಇದೆ.
ನಾವು ಎಷ್ಟು ಸರಿ ಮಾಡಿದ್ರು ಸಾಕಾಗೋದಿಲ್ಲ ಈ ಗಾಡಿಗೆ. ಈಗ ಒಂದು ಹೊಸ ಆಂಬುಲೆನ್ಸ್ ಬೇಕು ನಮಗೆ, ಈಗ ಹೊಸ ಆಂಬುಲೆನ್ಸ್ ಬೇಕು ನಮಗೆ. ಅದಕ್ಕೋಸ್ಕರ ಈ ಗಾಡಿಯಲ್ಲಿ ನಂಬ್ಕೊಂಡು ಹೋಗಿದ್ರೆ ಎಷ್ಟೋ ಜೀವಗಳು ಹೋಗುವಾಗ ಏನೋ ತೊಂದರೆ ಆಯ್ತು. ಅದಕ್ಕೋಸ್ಕರ ನಾವು ಒಂದು ವೆಂಟಿಲೇಷನ್ ಆಂಬುಲೆನ್ಸ್ಗೋಸ್ಕರ ನಾವೊಂದು ಈ ಸಲ ಒಂದು ಲ್ಯಾಕಿಟಿಪ್ ಮಾಡಬೇಕಂತ ಇದೆ. ಮತ್ತೇನು ಮಾಡಿ, ಜನಗಳಿಂದ ನಾನು ಯಾವತ್ತೂ ಕೇಳಲಿಕ್ಕೆ ಹೋಗೋದಿಲ್ಲ. ಅದರಿಂದ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಜನಗಳು. ಆದರೂ ಸಹ ಇದು ದೊಡ್ಡ ಅಮೌಂಟ್, 40 ರಿಂದ 50 ಲಕ್ಷ ರೂಪಾಯಿ ಅಮೌಂಟ್ ಆಗಬೇಕು. ಅದರಿಂದ ನಾನು ಜನಗಳಿಗೆ ಲ್ಯಾಕಿಟಿಪ್ ಮಾಡಿ ಅದಕ್ಕೊಂದು ಏನಾದರೂ ಒಂದು ಪ್ರೈಸ್ ಇಟ್ಟು ಅದೇ ಹಣದಲ್ಲಿ ಒಂದು ಆಂಬುಲೆನ್ಸ್ ತಗೊಳ್ಬೇಕಂತ ಆಸೆ ಉಂಟು. ಅದರಿಂದ ಈ ಸಲ ಅದನ್ನು ಮಾಡಬೇಕಂತ ನನ್ನೊಂದು ಇಚ್ಛೆ ಉಂಟು. ಅದಕ್ಕೆ ಮಾಡಬೇಕು, ನಾನು ಈ ಸಲ ಮಾಡ್ತೀನಿ. ಜನಗಳೆಲ್ಲ ಸಹಕಾರ ಕೊಡಿ. ನಮ್ಮ ಒಂದು ಆಂಬುಲೆನ್ಸ್ಗೋಸ್ಕರ ನಾವು ಮಾಡೋದು, ಆ ಟಿಕೆಟ್ ಎಲ್ಲ ಖರೀದಿ ಮಾಡಿ ಆದಷ್ಟು ಬೇಗ. ನಾನು ಇನ್ನೊಂದು 1 ತಿಂಗಳು ಬಿಟ್ಟು ನಾವು ಅದನ್ನು ಮಾಡಬೇಕಂತ ಆಸೆ ಇದೆ ನಮಗೆ. ಎಷ್ಟು ಬೋಟ್ಗಳಿದೆ ಅಂದಾಜು? ಸುಮಾರು ಇಲ್ಲಿ ಬೋಟ್ಗಳು ನನ್ನ ಲೆಕ್ಕದಲ್ಲಿ 3000 ಬೋಟ್ಗಳಿದೆ. 3000 ಬೋಟ್? ಹೌದು. ಚಿಕ್ಕ ದೊಡ್ಡದೆಲ್ಲ ಸೇರಿ ಅಷ್ಟು ಬೋಟ್ ಇದೆ. ಕಾರ್ಮಿಕರು ಒಂದು 30,000 ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ರಾಜ್ಯದಿಂದ ಬರ್ತಾರೆ. ಜಾರ್ಖಂಡ್, ಒಡಿಶಾ, ಮತ್ತು ಆಂಧ್ರ, ತಮಿಳುನಾಡು, ಕೇರಳ, ಅದೇ ಎಲ್ಲ ರಾಜ್ಯದಿಂದ ಬಂದು ಇಲ್ಲಿ ಬಂದು ಮೀನುಗಾರಿಕೆ. ಇಲ್ಲೆಲ್ಲ ಏನ್ ಮಾಡ್ತಾ ಇದ್ದಾರೆ ಇವಾಗ? ಮೀನು ಮಾರುಕಟ್ಟೆ, ಮಲ್ಪೆ ಮೀನು ಮಾರುವ ಮಾರುಕಟ್ಟೆ ಮಾಡಿದ್ದಾರೆ ಇಲ್ಲಿ. ನೈಟ್ ಟೈಮ್ ಕೂಡ ಮೀನ್ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ಮೀನ್ ಮಾಡ್ತಾ ಇದ್ದಾರೆ ಲೇಡೀಸ್ ಎಲ್ಲ. ಫಿಶ್ ಮಾರ್ಕೆಟ್ ಇದು. ಫಿಶ್ ಮಾರ್ಕೆಟ್ ಈ ಕಡೆ? ಹೌದು. ಅದೆಲ್ಲ ಬಂದರ್ ಮೀನ್ ಬಂದ ಆಕ್ಷನ್ ತೆಗಿಲಿಕ್ಕೆ ಅಲ್ಲಿ ಆ ಬಂದರಲ್ಲಿ ಮಾಡ್ತಾರೆ ಈಗ. ಇದು ದೊಡ್ಡದಾಗಿ ನೋಡ್ತಾ ಇದೀವಲ್ಲ, ಇದೇನಿದು? ಇದು ಜಟ್ಟಿ ಅಂದ್ರೆ ಬಂದು ಆಕ್ಷನ್ ಮೀನ್ ತಂದು ಖಾಲಿ ಮಾಡ್ಲಿಕ್ಕೋಸ್ಕರ ಇಂಥ ಜಟ್ಟಿಯನ್ನು ಕಟ್ಟಿದ್ದಾರೆ. ಅಂದ್ರೆ ಡೈಲಿ ತರಕಾರಿ ವ್ಯಾಪಾರ ಆಗ್ದಂಗೆ ಇಲ್ಲಿ ಮೀನಿನ ವ್ಯಾಪಾರ ಆಗುತ್ತೆ? ಹೌದು, ಮೀನಿನ ವ್ಯಾಪಾರ ಆಗ್ತದೆ. ಈಗ ದೊಡ್ಡ ಒಂದು ಧಕ್ಕೆ ಇದೆ ಈಗ ಅಲ್ಲಿ, ಎಲ್ಲ ಧಕ್ಕೆಯಿಂದ ಮೀನು ಖಾಲಿ ಮಾಡ್ತಾರೆ. ಈಗ ನೋಡಿ, ಈಗ ತೋರಿಸ್ತೀನಿ. ಎಲ್ಲ ಬಂದು ಗಾಡಿಗಳು, ಬೋಟ್ ಎಲ್ಲ ಮೀನ್ ಲೋಡ್ ಬಂದು ನಿಂತಿದೆ ಎಲ್ಲ ಬೋಟ್ಗಳಲ್ಲೂ. ನಾಳೆ ಬೆಳಿಗ್ಗೆ 4 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಖಾಲಿ ಆಗ್ಲಿಕ್ಕೆ. ಆ ಲೈಲ್ಯಾಂಡ್ ಬೋಟ್ ಅಂತಾರಲ್ಲ, ಅದೆಲ್ಲ ಮೀನು ತುಂಬಿಸ್ಕೊಂಡು ಬಂದಿದ್ದಾರೆ. ಅದೀಗ ನಾಳೆ ಬೆಳಿಗ್ಗೆ 4 ಗಂಟೆಗೆ ಬೆಳಿಗ್ಗೆ ಖಾಲಿ ಮಾಡ್ತಾರೆ. ಅದರಲ್ಲಿ ಬೆಳಗಿನ ಜಾವದಿಂದ ಕೆಲಸ ಚಾಲು ಮಾಡ್ತಾರೆ. ಹಂಗ್ರಿ ಇವರೆಲ್ಲ ನಮ್ಮ ಮೀನುಗಾರರು ಯಾವಾಗ ನಿದ್ದೆ ಮಾಡ್ತಾರೆ? ಅದೇ ಪಾಪ ಮೀನುಗಾರ ಕಷ್ಟ ಅಂದರೆ ಒಂದು ಹೊಟ್ಟೆಪಾಡಿಗೋಸ್ಕರ ಬೆಳಿಗ್ಗೆ ಬೋಟಿಗೆ ಹೋಗ್ತಾರೆ. ಆ ಸಮುದ್ರ ದೇವತೆಯನ್ನು ನಂಬ್ಕೊಂಡು ಹೋದವನು ಬಂದ್ರೆ ಮಾತ್ರ ಬಂದಂತಲ್ಲ. ಕಲ್ಲಿ ಏನಾದ್ರು ಅವಘಡ. ಹಡಗು ಬರ್ತಾ ಇದೆ. ಹೌದು, ಬೋಟ್ ಬರ್ತಾ ಇದೆ. ನಿಧಾನ ಬನ್ನಿ, ಇಲ್ಲಿ ಸ್ಲಿಪ್ ಆಗುತ್ತೆ. ಯಾಕಂದ್ರೆ ಕಾಲು ರಪ್ಪ ಜಾರ್ತದೆ ಇದರಲ್ಲಿ. ಈಗ ತೊಳೆದು ಎಷ್ಟು ನೋಡಿ, ಇದನ್ನು ಎಷ್ಟು ಸ್ವಚ್ಛತವಾಗಿ ಇಡ್ತಾರೆ ನೋಡಿ. ಬೆಳಿಗ್ಗೆ ಎಷ್ಟು ಹಾಳಾದರೂ ಸಹ ಪೈಪ್ ಸ್ಟಾರ್ಟ್ ಮಾಡಿ ಕ್ಲೀನ್ ಮಾಡಿ ಇಡ್ತಾರೆ. ಯಾಕಂದ್ರೆ ಇಲ್ಲೇ ಮಲಗ್ಬೋದು ಆ ಥರ. ಎಷ್ಟು ಸ್ವಚ್ಛವಾಗಿದೆ ನೋಡಿ. ಇಲ್ಲಿ ಬಂದರಷ್ಟು ಕ್ಲೀನ್ ಆಗಿದೆ ನಮ್ಮ. ಯಾಕಂದ್ರೆ ಬೆಳಿಗ್ಗೆಯಿಂದ ಸಂಜೆ ಇಲ್ಲಿ ಮೀನೆಲ್ಲ ರಾಶಿ ಬಿದ್ದಿರ್ತದೆ. ಇಲ್ಲಿನ ಒಬ್ರು 4 ಜನ ಬೋಟಿಗೆ ಬಂದಾಗ ಇಲ್ಲಿ ಬಂದಾಗ ಇಲ್ಲಿಗೆ ಒಂದು ಜನ ಇಟ್ಟಿದ್ದಾರೆ. ಕ್ಲಿಯರ್ ಆಗಿ ಕ್ಲೀನ್ ಮಾಡಿ ಪೈಪಲ್ಲಿ ಆರಿಸಿ ಕ್ಲೀನ್ ಮಾಡಿ ತೊಳೆದಿರ್ತಾರೆ. ಇಲ್ಲೆಲ್ಲ ಬೋಟ್ ಎಲ್ಲ ನೋಡ್ತಾ ಇದೀವಲ್ಲ, ಇವಾಗೆಲ್ಲ ಫಿಶ್ ಎಲ್ಲ ಇದರಲ್ಲೆಲ್ಲ ಬೋಟ್ ಬಂದದ್ದು. ಈಗ ಇಷ್ಟು ಬೋಟಲ್ಲೂ ಈಗ ಒಂದು 2 ಲಕ್ಷ 3 ಲಕ್ಷದ ಸ್ವಲ್ಪ ಮೀನಿದೆ. 10 ದಿನ ದುಡಿತಾರೆ ಅವರು ಪಾಪ. 10 ದಿನ ದುಡಿದಿದ್ದಾರೆ. ಎಷ್ಟೋ ಜನ ಇದೇ ಜಾಗದಲ್ಲಿ ಮುಂಚೆ ಎಲ್ಲ ನೀರಿಗೆ ಬಿದ್ದು ಮೃತಪಟ್ಟದ್ದು ಉಂಟು. ಇದೇ ಜಾಗದಲ್ಲಿ ಹೂಳಿತ್ತು, ಹೂಳೆಲ್ಲ ತೆಗಿಸಿದ್ದಾರೆ ಈಗ. ಅದರಿಂದ ಈಗ ಮೃತಪಡುವ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ನಿಮ್ಮಿಂದ ಆಗಿ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಹೂಳು ತೆಗೆದಿಂದ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈಗ ಇಲ್ಲಿ ಸಾವು ಸ್ವಲ್ಪ ಕಮ್ಮಿ ಆಗಿದೆ. ಆದಷ್ಟು ಇಲ್ಲಿ ನಮ್ಗೆ ಆದಷ್ಟು ಇಲ್ಲಿ ಬಂದರಿಗೆಲ್ಲ ಬೋಟ್ಗೆಲ್ಲ ಆದಷ್ಟು ಸಹಾಯ ಮಾಡಬೇಕು ಸರ್ಕಾರ ಅಂತ ಹೇಳ್ತಾ ಇದ್ದೀನಿ. ನೀವೆಲ್ಲ ಈಜು ಕಲ್ತಿದ್ದು ಹೇಗೆ? ಎಲ್ಲಿ ಟ್ರೈನಿಂಗ್ ಏನು? ಇಲ್ಲ, ಯಾಕೆಂದರೆ ನಮಗೆ ಈಜು ಅಂದರೆ ನಮ್ಮ ಪಾರಂಪರಿಕವಾಗಿ ನಾವು ಮೀನುಗಾರರು ಚಿಕ್ಕ ವಯಸ್ಸಿಂದ ನಾವು ಏನು ಮಾಡ್ತೇವೆ, ಇಲ್ಲಿ ಬಲರಾಮ ಟೆಂಪಲ್ ಉಂಟು. ಆವಾಗ ನಾವು ಈಜು ಕಲಿಯುವಾಗ ನಮ್ಮ ಹೊಟ್ಟೆ ಅಡಿಗೆ 2 ತೆಂಗಿನಕಾಯಿ ಆಚೀಚೆ ಕಟ್ಟು ಈಜ್ತಿದ್ದೇವೆ, ಕೊಡಪಾನಿಟ್ಟು ಈಜ್ತಿದ್ದೇವೆ. ಆಮೇಲೆ ಒಂದು ಈಜ್ತಾ ನಾವು ಸಮುದ್ರಕ್ಕೆ ಬರುವಾಗ ಸಮುದ್ರದಲ್ಲಿ ಕಲಿತು ಈ ತರ ಈಜು ಕಲ್ತಿದ್ದೀವಿ. ಪ್ರಾಕ್ಟೀಸ್ ಅನುಭವದಿಂದ. ಇವಾಗ ಸ್ಕೂಬಾ ಡೈವಿಂಗ್ ಯಾವಾಗ ಕಲ್ತಿದ್ದು ನೀವು? ಸ್ಕೂಬಾ ಡೈವಿಂಗ್ ಸುಮಾರು 5 ವರ್ಷ ಆಯ್ತು ಈಗ ಕಲ್ತಿದ್ದು. ಟ್ರೈನಿಂಗ್ ಹೋಗಿದ್ದೀನಿ. ಈಗ ಕಾಪಲ್ಲಿ ಇತ್ತು, ಕೊಚ್ಚಿಯಲ್ಲಿ ಇತ್ತು, ಮತ್ತೆ ಗೋವಾದಲ್ಲಿತ್ತು. ನಾನು ಕಾಪಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 4 ವರ್ಷ, ಈಗ 5 ವರ್ಷ ಆಯಿತು ಸ್ಕೂಬಾ ಕಲಿತು. ಆ ಸ್ಕೂಬಾ ಸುಮಾರು ಒಂದು 100 ಅಡಿ ತನಕ ಸಹ ಹೋಗ್ಬೋದು. ಈಗ 100 ಫೀಟ್. 100 ಅಡಿ? 100 ಫೀಟ್, ಹೌದು. ಆ ಸ್ಕೂಬಾದಲ್ಲಿ 100 ಫೀಟ್ ಹೋಗಬೇಕಾದ್ರೂ ಸಹ ಸ್ಟೆಪ್ ಬೈ ಸ್ಟೆಪ್ 10 ಫೀಟಿಗೆ ನಾವು ಎಕ್ಲೇಸ್ ಮಾಡಬೇಕು. ಎಕ್ಲೇಸ್ ಅಂದರೆ ಮೂಗು ಬಂದ್ ಮಾಡಿ ಕಿವಿಯಲ್ಲಿ ಗಾಳಿ ಬಿಡು. ಆವಾಗ ನಾವು ಕಿವಿ ಹೊಡೆದು ಹೋಗೋದಿಲ್ಲ. ಇಲ್ಲಾಂದರೆ 10 ಅಡಿಯಿಂದ ಕೆಳಗಡೆ ಹೋದರೆ ಕಿವಿಯ ತಮಟೆ ಹೊಡೆದು ಹೋಗ್ತದೆ. ಯಾಕಂದರೆ ಅಡಿಯಲ್ಲಿ ಪ್ರೆಷರ್ 10 ಫೀಟಿಂದ 10 ಫೀಟ್ ಡೆತ್ತಲ್ಲೂ ಪ್ರೆಷರ್ ಹೆಚ್ಚಾಗ್ತಾ ಹೋಗ್ತದೆ. ಈ ರೀತಿಯಾಗಿ 100 ಅಡಿಗೆ ಹೋಗಬೇಕಾದ್ರೆ ಸುಮಾರು ಒಂದು ನೀರಿನ ಬಾಟ್ಲಿ 100 ಅಡಿಗೆ ಹೋದರೆ ಚಪ್ಪಟೆ ಆಗಿ ಹೋಗ್ತದೆ ಒಂದು ನೀರು ಬಾಟ್ಲಿ. ಅದೇ ರೀತಿ ಮನುಷ್ಯನ ಹೃದಯನೂ ಅಷ್ಟು ಹಿಂಡ್ತದೆ. ಯಾಕೆಂದರೆ ನೀವು ಒಂದು 1 ವರ್ಷ ಹಿಂದ್ಗಡೆ ಟೈಟಾನಿಕ್ ಹಡಗನ್ನು ನೋಡಲಿಕ್ಕೆ ಸಬ್ಮೇರಿನಲ್ಲಿ ಹೋದಾಗ ಒಂದು ಹೊಡೆದೋಗಿದೆ, ಗೊತ್ತಿದೆ ನಿಮಗೆ.
ಆ ರೀತಿ ನೀರಿನ ಅಡಿಭಾಗದಲ್ಲಿ ಪ್ರೆಷರ್ ಜಾಸ್ತಿ ಆಗ್ತದೆ. 10 ಅಡಿಯಿಂದ ಪ್ರೆಷರ್ ಅಡಿಗೆ ಹೋದಾಗ 100 ಅಡಿ, ಅದು ಕಿಲೋಮೀಟ್ರ್ಗಳು ಅಡಿಯಲ್ಲಿ. ಆದರೆ ಒಬ್ಬ ಮನುಷ್ಯನಿಗೆ ಮಿನಿಮಮ್ 100ರಿಂದ 150 ಅಡಿ ತನಕ ಹೋಗ್ಬೋದು. ಅಷ್ಟೇ ಸಿಲಿಂಡರ್ ಆಕ್ಸಿಜನ್ ಇರಬೇಕು. ನನ್ನ ಸಿಲಿಂಡರ್ ಮಿನಿಮಮ್ 100 ಅಡಿ ತನಕ ಹೋಗ್ಬೋದು. ಅಲ್ಲ ಬ್ರದರ್, ಅದೇ ಎಷ್ಟು ವೆಯ್ಟ್ ಇರುತ್ತೆ, ಹೆಂಗೆ ತಡ್ಕೊಳ್ತೀರಾ? ಯಾಕೆಂದರೆ 100 ಅಡಿ ಕನಿಷ್ಠ ಅಂದ್ರೆ ಎಷ್ಟು ವೆಯ್ಟ್ ಇರುತ್ತೆ? ಮಿನಿಮಮ್ ಅದೊಂದು ವೆಯ್ಟಿಂದ ನನ್ನ ಸೊಂಟದಲ್ಲಿ ಸುಮಾರು 10 kg ವೆಯ್ಟ್ ಸೀಸೆ ಇರ್ತದೆ. ಆಮೇಲೆ ಆ ವೆಯ್ಟ್ ಇದೆ, ಆ ಸೀಸೆ ಇದ್ದರೆ ಮಾತ್ರ ಅಡಿಗೆ ಹೋಗ್ತದೆ. ನೀರಡಿಯಲ್ಲಿ 10 ಅಡಿ 30 ಅಡಿ 40 ಅಡಿ 50 ಅಡಿ 100 ಅಡಿ ಹೋಗುವಾಗ 100 ಅಡಿಲಿ ನಾವು 8 ನಿಮಿಷ ನಿಲ್ಬೋದು. ಅದರಿಂದ ಸ್ವಲ್ಪ ಮೇಲೆ ಬಂದಾಗ ಒಂದು 10 ನಿಮಿಷ ನಿಲ್ಬೋದು. 20 ಅಡಿಯಲ್ಲಿ ಸುಮಾರು ಒಂದು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಸಹ ನಿಲ್ಬೋದು. ಓಕೆ, ಅಂದ್ರೆ ನೀವು ಟೈಮಿಂಗ್ಸ್ ಎಲ್ಲ ಪಕ್ಕಾ ಇಟ್ಕೊಂಡಿರ್ತೀರಾ? ಹೌದು, ಯಾಕೆಂದರೆ ನಾವು BCD ನೋಡಿ ಚೆಕ್ ಮಾಡ್ಕೊಳ್ತೇವೆ, ಗೇಜ್ ಚೆಕ್ ಮಾಡ್ತೇವೆ, ನೀರಿನ ವಾಟರ್ ಲೆವೆಲ್ ಚೆಕ್ ಮಾಡ್ತೇವೆ, ಮತ್ತು ಅದ್ರ ಪ್ರೆಷರ್ ಎಷ್ಟುಂಟು ಚೆಕ್ ಮಾಡ್ತೇವೆ. ಇದೆಲ್ಲ ಮೀನುಗಾರರು ನಾಳೆ ಬೆಳಿಗ್ಗೆ ಬರ್ತಾರೆ ಇವರೆಲ್ಲ. ಇಲ್ಲೆಲ್ಲ ಮೀನು ಇರ್ತದೆ. ಈಗ ರಾತ್ರಿ ಸಹ ಸ್ವಲ್ಪ ಇದ್ದಾರೆ, ಬೆಳಿಗ್ಗೆ ಫುಲ್ ಆಗಿರ್ತದೆ ಮೀನುಗಾರಿಕೆಯಿಂದ. ಏನೆಲ್ಲ ಮೀನು ಮಾಡ್ತಾ ಇದ್ದಾರೆ ಇವಾಗ? ಏನು ನೋಡಿ, ಎಲ್ಲ ಮೀನಿದ್ದೆ, ಆದರೂ ವ್ಯಾಪಾರ ಇಲ್ಲ, ಜನಗಳು ಯಾರೂ ಇಲ್ಲ. ಓಕೆ, ಇದೆಲ್ಲ ಮತ್ತೆ ಮನೆಗೆ ತಗೊಂಡೋಗಿ ನೀವು ಸಾಂಬಾರ್ ಮಾಡ್ಕೊಳ್ಳೋದಾ? ಇಲ್ಲ ಇಲ್ಲ ಇಲ್ಲ, ಅದು ಏನು ಮಾಡ್ತಾರೆ, ಉಳಿದ ಮೀನನ್ನು ಫ್ರೀಜರಲ್ಲಿ ಇರ್ತಾರೆ. ಈಗ ಫ್ರಿಜ್ ಐಸ್ ಹಾಕಿ ಇರ್ತಾರೆ. ಆಮೇಲೆ ನಾಳೆಗೆ ಸಹ ಸ್ವಲ್ಪ ಕಮ್ಮಿ ರೇಟಲ್ಲಿ, ಅದು ರೇಟಿಂದ ಕಮ್ಮಿಯಲ್ಲಿ ಕೊಡ್ತಾರೆ ಅವ್ರು ಸ್ವಲ್ಪ ಯಾರಿಗಾದ್ರು. ಕಡಿಮೆ ರೇಟಿಗೆ? ಯಾಕಂದರೆ ಮೀನು ಉಳಿಸೋದಿಲ್ಲ ಯಾರಿಗಾದ್ರೂ. ಅವರಿಗೆ ಬಂದೊಂದು ಕೊಟ್ಟ ಹಣ ಆದರೂ ಬಂದ ಸಾಕು, ಆ ಹಣಕ್ಕೆ ಮಾತ್ರ ತಗೊಳ್ತಾರೆ ಅಷ್ಟೇ. ಓ, ನೀವು ಹೇಳಿದ್ರಲ್ಲ ಬುಟ್ಟಿ ತಗೊಂಡು ಬರ್ತೀನಿ ಅಂತ, ಇದೇ ಬುಟ್ಟಿ? ಓಕೆ, ಮತ್ಸ್ಯ ಸಂಪತ್ತೇ ಕಮ್ಮಿ ಆಗಿದೆ. ನಮ್ಮ ಮತ್ಸ್ಯ ಸಂಪತ್ತು ಇದ್ದರೆ ಮಾತ್ರ ನಮ್ಮ ಇಲ್ಲಿ ಮಲ್ಪೆ ಆಗಲಿ ಉಡುಪಿ ಆಗಲಿ ಎಲ್ರಿಗೂ ಸಹ ಒಂದು ವ್ಯಾಪಾರ ಆಗ್ತದೆ, ಜನಗಳು ಬರ್ತಾರೆ. ಆದರೆ ಇಲ್ಲಿ ಮೀನುಗಾರಿಕೆಯನ್ನು ನಂಬಿಕೊಂಡು ಬದುಕುವವರು ತುಂಬ ಜನ ಇದ್ದಾರೆ. ಇದರಿಂದ ನಮ್ಮ ಮೀನುಗಾರಿಕೆಯಲ್ಲಿ 30,000 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾರೆ. ಆ 30,000 ಕಾರ್ಮಿಕರು ಸಹ 7-8 ರಾಜ್ಯದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಆವಾಗ ಅಷ್ಟು ಜನಕ್ಕೆ ಕೆಲಸ ಮಾಡುವಾಗ ಅವರಿಗೆ ದುಡಿಮೆ ಆಗಬೇಕು, ಮೀನಿಲ್ಲದೆ ಎಷ್ಟು ಕಷ್ಟ ಆಗಿದೆ. ಅದರಿಂದ ಕೆಲವರಿಗೆ ಬೋಟಲ್ಲಿ ದುಡಿಯೋರು ಸಹ ಇಲ್ಲಿ ಮೀನಿಲ್ಲದೆ ಉದ್ಯೋಗ ಕೆಲಸ ಬಿಟ್ಟು ಹೋದವರು ಸಹ ಇದ್ದಾರೆ. ತುಂಬ ಜನ ಆಯಾ ರಾಜ್ಯಗಳಿಗೆ ಹೋಗಿದ್ದುಂಟು. ಅದರಿಂದ ಇಲ್ಲಿ ಮೀನಿನ ಬರ ತುಂಬ ಕಮ್ಮಿ ಇದೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ನಮ್ಮ ಕರ್ನಾಟಕದ ಈ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ಮತ್ಸ್ಯ ಸಂಪತ್ತು ಸಿಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕೆಂದರೆ ಒಂದು ಮೀನು ಸಿಕ್ಕಿದರೆ ಎಷ್ಟೋ ಜೀವನ ನಡೀತದೆ. ಇವತ್ತು ಮೀನು ಹಿಡ್ಕೊಂಡು ಬಂದವ್ರಿಗೆ ಒಂದು ಜೀವನ ಆಗ್ತದೆ. ಅದೀಗ ಮೀನು ತಗೊಂಡು ಬಂದು ಇವ್ರು ಮಾಡ್ತಾರೆ, ಇವ್ರು ಬಂದು ಮತ್ತೊಬ್ಬರು ಮಾಡ್ತಾರೆ. ಅದೇ ರೀತಿ ಎಲ್ಲರೂ ಜೀವನ ಆಗ್ತದೆ. ಅದರಿಂದ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಮತ್ಸ್ಯ ಸಂಪತ್ತು ಆಗಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಎಲ್ಲರೂ ನಾನು ಕೈ ಮುಗಿದು ಕೇಳ್ತೇನೆ. ಖಂಡಿತ ಆಗಲಿ. ಇವಾಗ ಯಾವ್ಯಾವ ಮೀನಿದೆ ಅಂತ ನನ್ಗೆ ಒಂದು ಸ್ಮಾಲ್ ಆಗಿ ಹೇಳ್ತೀರಾ? ಏನೇನು ಮೀನಿದೆ, ಯಾವ್ದಿದೆ ಅಂತ ಹೇಳಿ. ನಮ್ಮೆಲ್ಲ ಆತ್ಮೀಯರು ಇವರೆಲ್ಲ. ನಾನು ಎಲ್ಲ ಚಿಕ್ಕ ವಯಸ್ಸಿನ ನೋಡಿದವರು. ಪ್ರತಿಯೊಂದು ಮೀನುಗಾರಿಕೆಯಿಂದ ಇವರು ಸೇಲ್ ಮಾಡ್ತಾರೆ, ಅವ್ರಿಗೆ ಗೊತ್ತಿದೆ, ಪ್ರತಿಯೊಂದು ವಿಷಯ ಹೇಳ್ತಾರೆ ನೋಡಿ. ನಾವಿವಾಗ ಚಿಕ್ಕೂರಲ್ಲೆಲ್ಲ ಹಾಡು ಕೇಳ್ತೇವೆ, ಹೂವಮ್ಮ ಹೂವು, ಹೂ ಬೇಕಾ ಹೂ ಅಂತ. ನೀವು ಅದೇ ರೀತಿ ಕೂಗ್ತೀರಾ, ಮೀನ್ ಬೇಕಾ ಮೀನು ಅಂತ? ಕೂಗ್ತೇವೆ, ಒಯ್ ಇಲ್ಲಿ ಬನ್ನಿ ನಮ್ದು ತಗೊಳ್ಳಿ ಅಂತ. ಹೌದು, ಇಲ್ಲಿ ಬನ್ನಿ, ನಿಮ್ಗೆ ಬೇಕಾ, ಇದು ಬೇಕಾ, ಅದು ಬೇಕಾ, ಇದು ಬೇಕಾ, ವ್ಯಾಪಾರ ಕಡಿಮೆ ರೇಟಲ್ಲಿ ಕೊಡ್ತೇವೆ. ಆ ಮೀನುಗಾರ ಮತ್ತೊಬ್ಬರು ಹೋದ್ರಿಂದ ಯಾರು ಬೇಸರ ಪಡ್ಬೋದು, ಯಾರ ಹತ್ರ ಹೋಗ್ತಾ ಅವ್ರು ತುಂಬ ಸುಮ್ಮನೆ ಇರ್ತಾರೆ. ಎಲ್ಲರ ವ್ಯಾಪಾರ ಒಂದೇ, ಯಾರದ್ದು ಇಷ್ಟ ಆಗ್ತದೆ ಅವರು ಆ ಮೀನು ತಗೊಂಡು ಹೋಗ್ತಾರೆ. ಎಲ್ಲ ನಮ್ಮವರೇ ಇಲ್ಲಿ ಕೆಲಸ ಮಾಡುವಾಗ ನಮ್ಮವರಂತೇಳಿ ಕೆಲಸ ಮಾಡ್ಕೊಳ್ತಾರೆ. ಬನ್ನಿ, ಇಲ್ಲಿಂದ ಬನ್ನಿ. ಇದು ಏಡಿ, ಇದು ಏಡಿ ಮೀನು, ಇದು ಸಿಗಡಿ, ಪ್ರಾನ್ಸ್, ಒಂದು ಚಿಕ್ಕದು ದೊಡ್ಡದು ಎಲ್ಲ ಮಿಕ್ಸ್. ಇದು ದೊಡ್ಡ ಏಡಿ, ಇದು ಸಣ್ಣ ಬಂಗಡೆ ಮೀನು, ಫ್ರೆಶ್ ಸಣ್ಣ ಬಂಗಡೆ. ಅದು ಟೈಗರ್ ಪ್ರಾನ್ಸ್, ಇದೆಲ್ಲ ಟೈಗರ್ದು ಮರಿ. ಅದಕ್ಕಿಂತ ದೊಡ್ಡ ಬರ್ತದೆ, 1 kg, 3/4 kg ಬರ್ತದೆ. ಚಿಕ್ಕದು ಟೈಗರ್ ಎಲ್ಲ ಕಾಡಲ್ಲೆಲ್ಲ ಇರಲ್ಲ, ಇಲ್ಲಿ ಬೀಚಲ್ಲಿ ಇದೆ. ಈಗ ಅಂಜನ್ ಫಿಶ್ ತವಾ ಫೇಮಸ್ ಅಲ್ಲ, ತವಾ ಫ್ರೈಗೆ ನೋಡಿ ಇದೆ ನೆಕೆಡ್ ಫ್ರೈ. ಓಕೆ, ಅಂದ್ರೆ ಎಲ್ಲ ವೆರೈಟೀಸ್ ನಿಮ್ಗೆ ರೆಸಿಪೀಸ್ ಎಲ್ಲ ಏನೆಲ್ಲ ಮಾಡ್ಬೋದು ಅಂತ? ಫಿಶ್ ಅಲ್ಲಿ ಎಷ್ಟು ವೆರೈಟಿ ಫುಡ್ ಮಾಡ್ಬೋದು? ಫಿಶಲ್ಲಿ ಫ್ರೈ ಮಾಡ್ಬೋದು, ಕಬಾಬ್ ಮಾಡ್ಬೋದು, ಚಿಲ್ಲಿ ಮಾಡ್ಬೋದು, ಎಲ್ಲ ಬರುತ್ತೆ. ಸಾಂಬಾರ್ ಮಾಡ್ಬೋದು. ನೆಕ್ಸ್ಟ್ ಇದು ಯಾವುದು? ಇದು ಕೊಡವಾಯಿ. ಓಕೆ, ಕೊಡವಾಯಿ ಮೀನು, ಅದು ಸಹ ಸೇಮ್. ಇದು ಕರ್ಲಿ, ಮುಳ್ಳುಬಳೆ ಅಂತೆ. ಸೈಲೆಂಟ್ ಆಗಿದೆ. ಅದು ಸ್ವಲ್ಪ ಮುಳ್ಳು ಇದರಲ್ಲಿ ಜಾಸ್ತಿ, ಅದಕ್ಕೆ ಯಾರು ತಗೊಳ್ಳುವುದು ಕಡಿಮೆ. ಅದು ರುಚಿ ಜಾಸ್ತಿ ಉಂಟು. ತಿಂದರು ಮತ್ತೆ ಗೊತ್ತಿರ್ತ. ಹೌದು, ಈಗ ಮುಳ್ಳು ಜಾಸ್ತಿ ಉಂಟು. ಇವ್ರೆಂತ ಮಾಡ್ತಾರದು ಇಲ್ಲಿ? ಅವರು ಐಸ್ ಹಾಕಿ ನಾನು ಇನ್ನು ನಾಳೆಗೆ
ನಾಳೆಗೆ. ವ್ಯಾಪಾರ ಇಲ್ಲ, ಬಾಕ್ಸಿಗೆ ಐಸ್ ಹಾಕ್ತಾ ಇದ್ದಾರೆ. ಒಂದು ವ್ಯಾಪಾರಲ್ಲಿ ಇವತ್ತು ಓಕೆ ಇಷ್ಟ ತನಕ ಸುಮ್ಮನೆ ಕುತ್ಕೊಂಡು ಈಗ ಐಸ್ ಹಾಕಿ ಹೋಗುದು. ನಾಳೆ ಬಂದ ರೇಟ್ ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅವರು. ಮತ್ತೆ ಆ ಕಡೆ ಸಣ್ಣ ಸಣ್ಣ ಮೀನು ಇದು ನಂಗ್ ಮೀನು, ಇದು ನಂಗ್ ಫ್ರೈ ಮಾಡ್ಬೋದು, ಒಳ್ಳೆ ಫ್ರೈ, ನಾಕೆಟ್ ಫ್ರೈ. ಇದೆಲ್ಲ ರೆಡಿ ಉಂಟಾ? ರೆಡಿ ಇರೋ ತರ ಇಲ್ಲ ಇಲ್ಲ, ಸಿಪ್ಪೆ ತೆಗಿಲಿಕ್ಕೆ ಉಂಟು, ಸಿಪ್ಪೆ ತೆಗಿಲಿಕ್ಕೆ ಉಂಟು. 2 ಕಡೆಯದ್ದು ಸಿಪ್ಪೆ ಉಂಟು, ಓಕೆ ಸಿಪ್ಪೆ ಸುಳಿ, ಆಮೇಲೆ ಫ್ರೈ. ಓಕೆ, ನನ್ಗೆ ಇಷ್ಟೊಂದು ವೆರೈಟಿ ಫಿಶ್ ಇದೆ ಅಂತ ನನಗೆ ಗೊತ್ತಿರೋ ಬಾಂಗ್ಡಾ, ಕಾಟ್ಲಾ ಇನ್ನೂ ತುಂಬ ಉಂಟು. ಇದು ಮಿಕ್ಸ್ ಮೀನು ಎಲ್ಲ, ಎಲ್ಲ ಮಿಕ್ಸ್. ಹಾ ಎಲ್ಲ ಮಿಕ್ಸ್. ಅದು ಏಡಿಕಾಯಿ. ಓಕೆ, ಏಡಿಕಾಯಿ ಎಲ್ಲ ಎಷ್ಟಿದೆ ಕೆಜಿ? ಇಲ್ಲಿ ಅಷ್ಟು ರಾಶಿಗೆ 100 ರೂಪಾಯಿ. ಅಷ್ಟು ಕಡಿಮೆನಾ? ಹಾ, ಇಲ್ಲಿ 100 ರೂಪಾಯಿ. ಇನ್ನೂ ಹಾಕಿ ಕೊಡ್ತೀವಿ, ಅದನ್ನ ನೀವು ದೊಡ್ಡ ಇನ್ನೂ ಹಾಕಿ ಕೊಡ್ತೀವಿ 100 ರೂಪಾಯಿಗೆ. ಫ್ರೈ ಮಾಡಿ ಕೊಡ್ತಾರೆ, 500 ತಗೊಳ್ಳಿ. ಇದು 100 ರೂಪಾಯಿಗೆ ಇನ್ನೂ 2-3 ಹಾಕಿ ಕೊಡ್ತೀವಿ. ಓಕೆ, ಬೆಂಗಳೂರಲ್ಲಿ ಒಂದು ಹೋಟೆಲಲ್ಲಿ ನಮ್ಗೆ ಈ ತರ ಏಡಿದು ಕಾಯ್ದು ಏನಾದ್ರೂ ಒಂದು ಫ್ರೈ ಬೇಕು ಅಂತ ಹೇಳಿದ್ರೆ ಎಷ್ಟಿರುತ್ತೆ? 250ರಿಂದ 300 ರೂಪಾಯಿ ಕನಿಷ್ಠ ಅಂದ್ರೂ ಕೂಡ. ಆದ್ರೆ ಇಲ್ಲಿ ಕೆಜಿ ಇಷ್ಟೊಂದೆಲ್ಲ, ಕೆಜಿಗಿಂತ ಜಾಸ್ತಿ ಇದೆಯಲ್ಲ, ಇಷ್ಟು ಕಡಿಮೆ ಕೊಡ್ತಾ ಇದ್ದೀರಾ? ನಾವು ಕೊಡುವುದು ಹೌದು, ನಮ್ದೇ ವ್ಯಾಪಾರ ಆಗ್ಬೇಕಲ್ಲ. ಸ್ವಲ್ಪ ದೊಡ್ಡ ರೇಟ್ ಉಂಟು, ಆದ್ರೂ ನಿಮ್ಗೆ ಬೆಂಗಳೂರಿನಾಗೆ ಇಲ್ಲ, ಇಲ್ಲಿ ಕಡಿಮೆ ಉಂಟು. ಓಕೆ, ನಮ್ಗೆ ಹೆಂಗೆ ತರಕಾರಿ ಕಡಿಮೆ ಸಿಗುತ್ತೆ ಹೌದಾ? ಹಂಗೇನೆ ಹಂಗೇನೆ. ಇದು ಮುರು ಮೀನಾ? ಇವ್ರು ಇದು ಎಟ್ಟಿ, ಇದು ಬಿಗ್ ವೈಟ್ ಬಿಗ್ ಅಂದ್ರೆ ಬಿಗ್ ಮೀನು, ಬಿಗ್ ಅಂದ್ರೆ ಮೀನು ಅದು. ಅಂತ. ಆದ್ರೆ ಬಿಗ್ ಅದು ಟೈಗರ್. ಓಕೆ, ಟೈಗರ್ ಮತ್ತೆ ಬಿಗ್. ಇಲ್ಲಿ ಇಷ್ಟು ಮೀನುಗಳಲ್ಲಿ ಜಾಸ್ತಿ ಯಾವ್ದು ವ್ಯಾಪಾರ ಆಗೋದು? ಜಾಸ್ತಿ ಪಾಪ್ಲೆಟ್ ಎಲ್ಲ ಈಗ ಇಲ್ಲ, ಸುರ್ಮಾಯಿ. ಓಕೆ, ಅಲ್ಲಿ ನೀವು ಇಷ್ಟು ಗಂಟೆ ಇದ್ದೀರಲ್ಲ ಮನೆಗೆ, ಮತ್ತೆ ಹೊಟ್ಟೆ ಪಾಡಿಗೆ ನಿಲ್ಬೇಕಲ್ಲ, ಮೀನು ಜನಗಳೇ ಬರೋದಿಲ್ಲ. ಜನಗಳೇ ಬರೋಲ್ಲ. ಓಪನ್ ಮಾಡಿ ಇಟ್ಟಿದೆ ನೋಡಿ, ಒಂದು ವ್ಯಾಪಾರ ಇಲ್ಲ. ಇನ್ನು ಹಾಕಿ ಹಾಕಿ ಹೋಗುದು, ಐಸ್ ಎಲ್ಲ ಹಾಕಿ, ಡಬಲ್ ಐಸ್ ಹಾಕಿ. ಇಲ್ಲಿಂದ ಅಲ್ಲಿ ತನಕ ಜನ ಇದ್ದಾರೆ ನಾಳೆ. ಇಲ್ಲಿಂದ ಅಲ್ಲಿವರೆಗೂ ಹಾ, ಇಲ್ಲಿ ಬೆಳಿಗ್ಗೆ ಇಲ್ಲಿ ಫುಲ್ಲು ನೋಡು, ನಿನ್ಗೆ ನೋಡಿ ತಲೆ ತಿರುಗ್ತದೆ, ಅಷ್ಟು ಮಂದಿ ಇದ್ದಾರೆ. 5 ಗಂಟೆಗೆ ಫುಲ್ ಜನ. ಓಕೆ, ನೀವು ಹಂಗಾರೆ ನೀವು ಇದನ್ನೆಲ್ಲ ಐಸ್ ಹಾಕಿ ಇಟ್ಟು ಹೋಗೋದೇ? ಹೌದು, ನಾಳೆಗೆ ಇರ್ಲಿ, ದೇವರವರಿಗೆ ವ್ಯಾಪಾರ ಆಗ್ಲಿ ಒಳ್ಳೆ ರೀತಿ ಅಂತ ಹೇಳ್ತಿದ್ವಿ ಅಷ್ಟೇ. ವ್ಯಾಪಾರ ಆಗ್ಲಿ ಒಳ್ಳೇದು. ಥ್ಯಾಂಕ್ ಯು, ನಾಳೆ ಬರ್ತೀನಿ. ಎಷ್ಟು ಬೇಕಾದ್ರೆ ತಕೊಂಡು ನಾನು ಎಲ್ಲಿ ಮಾಡ್ಲಿ ಇವಾಗ? ನಾಳೆ ಬಾ. ನಮ್ದು ಮನೆ ಇಲ್ಲ ಇಲ್ಲಿ. ಆಯ್ತಾಯ್ತು. ಇಲ್ಲೆಲ್ಲ ಹಾಗಾದ್ರೆ ನಾಳೆ ಬೆಳಗ್ಗೆ ನೋಡಿದ್ರೆ ಫಿಶ್ ಮಾರ್ಕೆಟ್ ಫುಲ್ ಹೆಂಗೆ ಜನಜಂಗುಳಿ ಹೆಂಗಿರುತ್ತೆ ಆ ರೀತಿಯಾಗಿ. ಅದೇ ಹೇಳಿದ್, ಇಲ್ಲಿ ಬರ್ಲಿಕ್ಕೆ ನಾವು ಆ ತರ ಇದೆ, ಒಬ್ರು ದುಡ್ಕೊಂಡು ಹೋಗ್ತಾರೆ. ಓಕೆ, ಅಂದ್ರೆ ಇಲ್ಲೆಲ್ಲ ನೋಡ್ತಾ ಇದೀವಲ್ಲ ಬೋಟು, ಇವಾಗ ನೈಟ್ ಹೋಗಿ ಬರ್ತಾವ ಆಲ್ರೆಡಿ ಬಂದು ನಿಂತಿದ್ದಾವೆ? ಇದು ಬಂದು ಸುಮಾರು 10 ದಿನದಿಂದ ಬೋಟಲ್ಲಿ ಫಿಶಿಂಗ್ ಮಾಡ್ಕೊಂಡು ಬಂದದ್ದು. ಈಗ ಮಿನಿಮಮ್ 10 ದಿವಸ ನೀರಲ್ಲೇ ಇದ್ದವ್ರು, ಬರೋದೇ ಇಲ್ಲ. 10ರಿಂದ 12 ದಿವಸ ಆಗ್ತದೆ, ಕೆಲ 11 ದಿವಸ ಆಗ್ತದೆ. ಈ ಬೋಟ್ಗಳು ಸುಮಾರು ಇವತ್ತಿಗೆ 10 ದಿನ ನೀರಲ್ಲಿ ಇರ್ತದೆ. ಅಲ್ಲಿ ಫಿಶಿಂಗ್ ಮಾಡ್ಕೊಂಡು ಈಗ ಬಂದಿದೆ ಸುಮಾರು. ಈಗ ಸಹ ಎಲ್ಲ ಬೋಟಲ್ಲಿ ಸಹ ಫಿಶಿಂಗ್ ಕಮ್ಮಿ ಇದೆ ನೋಡಿ, ಎಲ್ಲ ಎದ್ದು ನಿಂತಿದೆ ನೀರು. ಆದರೆ ಮೀನು ಕಮ್ಮಿ ಇದೆ. ಮುಂಚೆ ಎಲ್ಲ ಫುಲ್ ಮೀನು ಸಿಗ್ತಿತ್ತು, ಈಗ ಮೀನು ಕಮ್ಮಿ ಇದೆ. ಯಾಕೆಂದರೆ ಈಗ ಮೀನು ಮತ್ಸ್ಯ ಸಂಪತ್ತೇ ಕಮ್ಮಿ ಆಗಿದೆ. ಹಾಗೆ ನಿಮ್ಮ ಕಥೆನ ನಾನು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ. ನಿಮ್ಮ ಕಥೆನ ಸ್ಟಾರ್ಟ್ ಮಾಡಬೇಕು ನಾನು ಇವಾಗ. ಫಸ್ಟು ನೀವು ಈಜೆಲ್ಲ ಕಲಿತೀರಾ ಮತ್ತು ಸ್ಕೂಬಾ ಡೈವಿಂಗ್ ಎಲ್ಲ ಕಲಿತೀರಾ. ಆದರೆ ನೀವು ಜೀವನಾಂಶಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಬೋಟಲ್ಲಿ ಹೋಗಿ ಫಿಶಿಂಗ್ ಎಲ್ಲ ಮಾಡ್ತಾ ಇರ್ತೀರಾ. ಹೇಗೆ ನೀವು ಪ್ರಾಣ ಕಾಪಾಡೋದು ಒಂದು ವೃತ್ತಿಯಾಗಿ ತಗೋಬೇಕು ಅಂತ ಅನಿಸಿದ್ದು ಇದೆಲ್ಲ ಬಿಟ್ಟು? ಯಾಕೆಂದ್ರೆ ನಾನು ಬೋಟ್ಗೆ ಹೋಗೋ ಬೋಟ್ ಕೈದು ಮಾಡಿದ್ದೀನಿ. ಬೋಟ್ ಕೈದು ಮಾಡಿ ಈಗ ಸೋಷಿಯಲ್ ವರ್ಕ್ ಅಂದು ಇಡಲಿಕ್ಕೆ ಒಂದು ಕಾರಣ ಅಂದರೆ ನನ್ನ 3 ಮಕ್ಕಳು ವಿಶೇಷ ಚೇತನ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನನಗೇನೊಂದು ಗೊತ್ತಿಲ್ಲ, ನಾನು ಇಷ್ಟು ವರ್ಷ ಆಯಿತು, ಈಗ ನನ್ನ ಮಕ್ಕಳು ನಡೆದಾಡೋದಿಲ್ಲ. ಆದರೆ ಅದಕ್ಕೆ ಏನೋ ಒಂದು ಯಾವ ಜನ್ಮದ ಕರ್ಮ ಅಂತ ಗೊತ್ತಿಲ್ಲ, ದೇವ್ರು ಕೊಟ್ಟದ್ದು ಇದು ಅಂತೇಳಿ. ಆದರೆ ನಾವು ಈ ಥರ ಆಗಬಾರ್ದು, ಒಳ್ಳೇದು ಮಾಡ್ಬೇಕಂತೇಳಿ ನಾನು ಸುಮಾರು 20 ವರ್ಷದಿಂದ ಸೋಷಿಯಲ್ ವರ್ಕ್ ಮಾಡ್ತಾ ಶುರು ಮಾಡಿದ್ದೀನಿ. ಯಾಕೆಂದರೆ ಜನಗಳು ನೀರಿಗೆ ಬಿದ್ದಾಗ ಏನೋ ತೊಂದರೆ ಆದ ಸಹಾಯ ಮಾಡೋದು. ಈಗ ಅದು ಸಹಾಯ ಮಾಡ್ತಾ ನೀವು ಶಿರೂರದು ಗೊತ್ತಿರಬೇಕು. ಶಿರೂರಲ್ಲಿ ಒಂದು ಗುಡ್ಡ ಕುಸಿತ ಆಯಿತು, ಹೆಣ್ಸೈಲ್. ಅವಾಗ ಸುಮಾರು 11 ಜನ ಪ್ರಾಣ ಕಳ್ಕೊಂಡ್ರು, 3 ಜನ ಸಿಕ್ಕಿಲ್ಲ.